ಮೇಳಕ್ಕೆ ಸಂಸದ ರಾಜಶೇಖರ್ ಇಟ್ನಾಳ್ ಅವರಿಂದ ಉದ್ಘಾಟನೆ. ಗಂಗಾವತಿ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಉದ್ಯೋಗ ವಿನಿಮಯ ಕೇಂದ್ರ ಕೊಪ್ಪಳ, ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯ, ಶ್ರೀ ಚನ್ನಬಸವಸ್ವಾಮಿ ಮಹಾವಿದ್ಯಾಲಯ ಇವರ ನೇತೃತ್ವದಲ್ಲಿ ಗುರುವಾರದಂದು ಶ್ರೀ ಕೊಟ್ಟೂರೇಶ್ವರ ಸಭಾಭವನದಲ್ಲಿ ಆಯೋಜಿಸಲಾದ ಬೃಹತ್ ಉದ್ಯೋಗ ಮೇಳದ ವೇದಿಕೆಯ ಕಾರ್ಯಕ್ರಮವನ್ನು ಸಂಸದ ರಾಜಶೇಖರ್ ಇಟ್ನಾಳ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಸಂಸದ ರಾಜಶೇಖರ್ ಇಟ್ನಾಳ್ ಮಾತನಾಡಿ, ಸುವರ್ಣ ಮಹೋತ್ಸವದ ಆಚರಣೆಯ ಬಳಿಕ ರಜತ ಮಹೋತ್ಸವಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಎಲ್ಕೆಜಿ ಯುಕೆಜಿಯಿಂದ ಉನ್ನತ ಮಟ್ಟದ ಶಿಕ್ಷಣ, ಹಲವು ತರಬೇತಿಗಳ ಶಿಕ್ಷಣದ ಮೂಲಕ ಒಟ್ಟು ಪ್ರಸ್ತುತ 18 ಶೈಕ್ಷಣಿಕ ಸೇವೆಯನ್ನ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಮುಂದಿನ ಜೀವನ ನಿರುದ್ಯೋಗಿಗಳಾಗದೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಇಂತಹ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿ ಕೆಲವು ಪ್ರತಿಷ್ಠಿತ ಕಂಪನಿಗಳೊಂದಿಗೆ ಸಹಭಾಗಿತ್ವ ವಹಿಸಿ ಕಳೆದ 2 ವರ್ಷದಿಂದ 150ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ದೇಶಪಾಂಡೆ ಸ್ಕಿಲ್ಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಶ್ರೀ ಕೊಟ್ಟೂರು ಮಹಾಸ್ವಾಮಿಗಳವರ ಹಾಗೂ ಅಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರಾಚಾರ್ಯರ ಹಾಗೂ ಶಿಕ್ಷಕರ, ಉಪನ್ಯಾಸಕರ ಪರಿಶ್ರಮ ಕಾಣಬಹುದಾಗಿದೆ ಎಂದು ಹೇಳಿದರು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಅಧಿಕಾರಿ ಹನುಮೇಶ್ ಪಾಂಡಿಹಾಳ ಮಾತನಾಡಿ, ಕೊಪ್ಪಳದಲ್ಲಿ ಜರುಗಿದ ಉದ್ಯೋಗ ಮೇಳಕ್ಕೆ 5,000 ಅಭ್ಯರ್ಥಿಗಳ ಅವಶ್ಯಕತೆ ಇದ್ದು ಭಾಗವಹಿಸಿದ್ದು ನೋಡಿದರೆ ಕೇವಲ 2,000 ಮಾತ್ರ. ಗಮನಿಸಿದರೆ ಉದ್ಯೋಗದ ಅವಶ್ಯಕತೆ ಇಲ್ಲ ಎಂಬುದು ಸ್ಪಷ್ಟವಾಗಿ ಘೋಷಿಸುತ್ತದೆ ಎಂದು ಹೇಳಿದರು. ಕಲ್ಮಠದ ಡಾಕ್ಟರ್ ಕೊಟ್ಟೂರು ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದರು. ಶರಣೇಗೌಡ, ಪೊಲೀಸ್ ಪಾಟೀಲ್, ಕಳಕನಗೌಡ, ಚನ್ನಬಸವ ಸ್ವಾಮಿ ಗ್ಯಾರಂಟಿ ಯೋಜನೆಯ ಅಧಿಕಾರಿ ಆನಂದ್ ಯಲ್ಲಪ್ಪ ಉಪಸ್ಥಿತರಿದ್ದರು. ಪ್ರಾಚಾರ್ಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಸ್ವಾಗತಿಸಿದರು. ಜಿಎಚ್ಎನ್ಸಿ ಕಾಲೇಜಿನ ಪ್ರಾಚಾರ್ಯ ಬಸವರಾಜ ಅಯೋಧ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣಕ್ಕೆ ತಮ್ಮ ಅನುದಾನಕ್ಕಾಗಿಸುವಂತೆ ಸಂಸದರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮಹೋತ್ಸವವನ್ನು ಮುಗಿಸಿ ವಜ್ರ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಸನ್ನಿವೇಶದಲ್ಲಿದೆ. ಈ 60 ವರ್ಷಗಳ ಶಿಕ್ಷಣದ ಹಾದಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಪ್ರಾಥಮಿಕ ಹಂತದಿಂದ ಕೆಜಿಯಿಂದ PG ಸುಮಾರು 18 ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಭಾಗದ ಅತ್ಯಂತ ದೊಡ್ಡ ಸಂಸ್ಥೆಯಾಗಿ ಸುಮಾರು 4,000 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ವಿಜ್ಞಾನ, ಸೊ ವಾಣಿಜ್ಯ, ಕಲಾ ಒಂದು ಪದವಿ ತರಗತಿಗಳು, PUC ಅವಕಾಶ ಇದೆ, ITI ಇದೆ, ಸೈನ್ಸ್ ಇದೆ ಮತ್ತು D.Ed ಇದೆ. ನಮ್ಮ ಜಿಲ್ಲೆಯ ಏಕೈಕ D.Ed ಇರೋದು ನಮ್ಮ ಸಂಸ್ಥೆಯಲ್ಲಿ ಮಾತ್ರ. ಸೊ ನಮ್ಮ ಪೂಜ್ಯ ಶ್ರೀಗಳು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರು ಅಧ್ಯಕ್ಷರಾಗಿ ಬಂದ ನಂತರ ನಮ್ಮ ಸಂಸ್ಥೆಯ ವ್ಯಾಪ್ತಿ ಪ್ರಾಪ್ತಿಗಳು ಸಾಕಷ್ಟು ವಿಸ್ತಾರ ಆಗಿವೆ.
ಅವರು ಬಹಳ ದೊಡ್ಡ ಕನಸನ್ನು ಯೋಜನೆಯನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ವಿಸ್ತರಿಸ್ತಾ ಇದ್ದಾರೆ. ಇವತ್ತು 18 ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದು ನಮ್ಮ ಈ ಕ್ಯಾಂಪಸ್ನಲ್ಲಿ. ಆ ಮೂಲಕ ನಮ್ಮ ಜಿಲ್ಲೆಗೆ ಒಂದು ಅದ್ಭುತವಾದ ಶಿಕ್ಷಣವನ್ನು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಂಸ್ಥೆ ಅಂತ ಹೇಳೋದು ಹೆಸರುವಾಸಿಯಾಗಿದೆ. ಪೂಜ್ಯರು ಮತ್ತೊಂದು ಕನಸು ಅವರು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಬರೀ ಸುಮ್ಮನೆ ಪದವಿ ಕೊಟ್ಟು ಕಳಿಸೋದಲ್ಲ, ಅವರಿಗೆ ನೌಕರಿ ಕೊಡಬೇಕು, ನೌಕರಿ ಕೊಡಿಸ್ಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡ್ರು. ಆ ಪ್ರಕಾರ ನಾವು ಕಳೆದ 2 ವರ್ಷಗಳ ಹಿಂದೆ ಹುಬ್ಬಳ್ಳಿಯ ದೇಶಪಾಂಡೆ ಫೌಂಡೇಶನ್ನಿನ ಒಂದು ಅಂಗಸಂಸ್ಥೆಯಾದ ದೇಶಪಾಂಡೆ ಸ್ಕಿಲ್ಸ್ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಆ ಒಪ್ಪಂದದ ಪ್ರಕಾರ ನಮ್ಮ ಕಾಲೇಜಿನಲ್ಲಿ ಅವರ ಸಂಸ್ಥೆಯವರೇ ಒಂದು ಜಾಬ್ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಸೆಂಟರನ್ನು ಪ್ರಾರಂಭಿಸಿದ್ದಾರೆ. ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳು ತರಬೇತಿಯನ್ನು ನೀಡ್ತಾರೆ. ಪದವಿ ಮುಗಿದ ನಂತರ ತಕ್ಷಣವೇ ಅನೇಕ ಜನ ವಿದ್ಯಾರ್ಥಿಗಳು ಇವತ್ತು ನೇಮಕಾತಿಯಾಗಿ ಹೊರಟೋಗ್ತಾ ಇದ್ದಾರೆ. ಸೊ ಇಂಥ ಒಂದು ಅವಕಾಶ ಬೇರೆ ಎಲ್ಲೂ ಕೂಡ ಇಲ್ಲ, ನಮ್ಮಲ್ಲಿ ಮಾತ್ರ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಮಾನ್ಯ ಸಂಸದರ ವಿಶೇಷ ಗಮನಕ್ಕೆ ನಾನು ಈ ಅಂಶವನ್ನು ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ರೀತಿ ಜಾಬ್ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಸೆಂಟರ್ ಇರೋದು ನಮ್ಮ ಸಂಸ್ಥೆ ಆಗಿದೆ. ಈಗ ಮತ್ತೊಂದು ಕನಸು ಅಂತ ಹೇಳಿದ್ರೆ ಬರೀ ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ, ಜನರಿಗೆ, ನೌಕರಿ ಆಕಾಂಕ್ಷೆ ಇರ್ತಕ್ಕಂಥವ್ರಿಗೆ ಒಂದು ಅವಕಾಶ ಕಲ್ಪಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ಇವತ್ತಿನ ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಾಯೋಜಕತ್ವವನ್ನು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದವರು ಹಮ್ಮಿಕೊಂಡು ಅವರು ಮುಂದೆ ಬಂದರು. ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಬಂದ ತಕ್ಷಣ ನಮ್ಮ ಪೂಜ್ಯ ಶ್ರೀಗಳು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶನಿಗೌಡ ಮಾಲಿಕ್ ಪಾಟೀಲ್ರವರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಭಾಳ ಸಂತೋಷದಿಂದ ಒಪ್ಪಿಕೊಂಡು ಇದನ್ನು ತುಂಬ ಯಶಸ್ವಿಯಾಗಿ ಮಾಡೋಣ ಅಂಥೇಳಿ ಇವತ್ತು ನಾವು ಇದನ್ನು ಆರ್ಗನೈಸ್ ಮಾಡಿದ್ದೀವಿ. ಅನೇಕ ಕಂಪನಿಗಳ ಬಗ್ಗೆ ನಮ್ಮ ಪ್ರಾಚಾರ್ಯರು ಹೇಳ್ತಾರೆ. ಸೊ ಈ ಒಂದು ಇವತ್ತು ಈ ಮೇಳವನ್ನು ನಾವೆಲ್ಲ ಆಯೋಜಿಸಿದ್ದೇವೆ. ನಮ್ಮ ಸಂಸ್ಥೆಯ JHN ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಕಲ್ಮಠ ಶ್ರೀ ಚನ್ನಬಸವಾಮಿ ಮಹಿಳಾ ಮಹಾವಿದ್ಯಾಲಯಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು DC ಆಫೀಸ್ನಲ್ಲಿ ಮೀಟಿಂಗ್ ಹೋದಾಗ ಈ ಎಂಪ್ಲಾಯ್ಮೆಂಟ್ ಆಫೀಸ್ನವರು ಅಪ್ರೋಚ್ ಮಾಡಿದರು. ಅಂಥ ಸಂದರ್ಭದಲ್ಲಿ ಈ ಉದ್ಯೋಗ ಮೇಳ ಕೇವಲ ಜಿಲ್ಲಾ ಮಟ್ಟಕ್ಕಷ್ಟೇ ಸೀಮಿತವಾಗಿರ್ತಾ ಇತ್ತು. ಆದರೆ ತಾಲೂಕಾ ಮಟ್ಟದಲ್ಲಿ ಉದ್ಯೋಗ ಮೇಳವನ್ನು ಕೈಗೊಳ್ಳಬೇಕಾದ್ರೆ ಸ್ವಲ್ಪ ಕಷ್ಟದಾಯಕ. ಆದರೆ ಅವರು ನಮ್ಮ ಕಾಲೇಜಿನ ಒಂದು ಕಾರ್ಯಕ್ರಮಗಳನ್ನು ಆಧರಿಸಿ ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿಯಾಗಿ ಮಾಡಿರಿ ಅಂತ ಅನ್ವೇಷ್ ಅವರು ಮತ್ತು ಅವರ ಹಿರಿಯ ಅಧಿಕಾರಿಗಳು ಪ್ರಾಣೇಶ್ ಅವರು KS ಅಧಿಕಾರಿಗಳು ನನಗೆ ಕೇಳಿಕೊಂಡಾಗ ನಾನು ಸಂತೋಷದಿಂದ ನನ್ನ ಆಡಳಿತ ಮಂಡಳಿಯವರು ತಿಳಿಸಿದಾಗ ಆಡಳಿತ ಮಂಡಳಿಯವರು ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಯಶಸ್ವಿಯಾಗ್ತದೆ ಅದೇ ರೀತಿ ಇಲ್ಲಿ ತಾಲೂಕಾ ಮಟ್ಟದಲ್ಲಿ ಕೂಡ ಯಶಸ್ವಿಯಾಗಬೇಕು ಅಂತ ನಮ್ಮ ಎಲ್ಲರಿಗೂ ಸಹಕರಿಸಿರ್ತಕ್ಕಂಥ ಆಡಳಿತ ಮಂಡಳಿಯವರನ್ನ, ಪೂಜ್ಯ ಶ್ರೀಗಳನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ, ಈಗ ನಮ್ಮ ಉದ್ಯೋಗ ಮೇಳದಲ್ಲಿ ಒಟ್ಟಾರೆ 54 ಕಂಪನಿಗಳು ಭಾಗವಹಿಸಿದ್ದಾವೆ. ನಮಗೆ ಮಾಹಿತಿಯನ್ನು ನೀಡಲು ಇಷ್ಟಪಡ್ತಾ ಇದ್ದೀನಿ. 54 ಕಂಪನಿ, ಪ್ರತಿಷ್ಠಿತ ಕಂಪನಿಗಳೇ ಸಾಕಷ್ಟಿದ್ದಾವೆ. SSLCಯಿಂದ ಹಿಡಿದು BTech ವರೆಗೂ ಕೂಡ ಇಲ್ಲಿ ಭಾಗವಹಿಸಬಹುದಾಗಿದೆ. ಈಗಾಗಲೇ ಕೆಲವು ಜನ ಅಭ್ಯರ್ಥಿಗಳು ಆಫರ್ ಲೆಟರನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಾಲೇಜಿನಲ್ಲಿ 2 ವರ್ಷದ ಹಿಂದೆಯೇ ನಾವು ಈ ಉದ್ಯೋಗ ಮೇಳೋದಕ್ಕಿಂತ ಪೂರ್ವದಲ್ಲೇ ನಾವು ಉದ್ಯೋಗವನ್ನು ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ದೇಶಪಾಂಡೆ ಫೌಂಡೇಶನ್ ಸ್ಕಿಲ್ ಜೊತೆಗೆ ನಾವು ಟೈಅಪ್ ಮಾಡಿಕೊಂಡಾಗ ಈ ನಮ್ಮ ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದ ಲಾಸ್ಟ್ ಇಯರ್ ಅಭ್ಯರ್ಥಿ 9,75,000 ಶ್ರೀಹರಿ ಒಳ್ಳ ಅವರು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಜಾಬನ್ನು ಪಡೆದಿದ್ದಾರೆ. ಅದಕ್ಕಾಗಿ ನಾನು ದೇಶಪಾಂಡೆ ಫೌಂಡೇಶನ್ನವರು ನಾನು ಲಾಸ್ಟ್ ಟೈಮ್ ಆ್ಯನ್ಯುವಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದಾಗ ಅವರು ಅಪ್ರಿಸಿಯೇಟ್ ಮಾಡಿದರು. ಇಂಥ ಒಂದು ಕಾಲೇಜು ತಾಲೂಕು ಮಟ್ಟದಲ್ಲಿದೆ, 9,75,000 ಸ್ಟಾರ್ಟಿಂಗ್ ಆಫರ್ ಲೆಟ್ರು ವಿತ್ ವರ್ಕ್ ಫ್ರಮ್ ಹೋಮ್. ಆ ಅಭ್ಯರ್ಥಿಗೆ ಫೈನಲ್ ಇಯರ್ ರಿಸಲ್ಟ್ ಬಂದಿದ್ದಿಲ್ಲ, ಆದರೆ ಆಫರ್ ಲೆಟ್ರ್ 3 ಕಂಪನಿಯನ್ನು ಕೊಡಿಸಿದೆ. ಇದೇ ರೀತಿಯಾಗಿ 150 ವಿದ್ಯಾರ್ಥಿಗಳು ಈಗಾಗಲೇ 2 ವರ್ಷದಲ್ಲಿ ನಾವು ಉದ್ಯೋಗವನ್ನು ನೀಡಿದ್ದೇವೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಗಂಗಾವತಿ, ಕೊಪ್ಪಳ ಮತ್ತು ರಾಯಚೂರು ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿದ್ದು, ಈಗ ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ನಡೆ ಕೇವಲ ಶಿಕ್ಷಣವನ್ನು ನೀಡೋದಲ್ಲ, ಉದ್ಯೋಗದ ಕಡೆ ಅನ್ನುವಂಥ ಸ್ಲೋಗನ್ ಚೇಂಜ್ ಮಾಡಿದೆ. ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ನಡೆ ಉದ್ಯೋಗದ ಕಡೆ ಅನ್ನುವಂಥ ಒಂದು ವಾತಾವರಣ ಈ ನಿರ್ಮಾಣವಾಗಿದೆ. ಅದರಲ್ಲಿ ಮುಖ್ಯವಾಗಿ ಕೇವಲ ನಮ್ಮ ವಿದ್ಯಾರ್ಥಿಗಳಿಗಷ್ಟೇ ಉದ್ಯೋಗ ಕೊಟ್ಟರೆ ಸಾಲದು ಅಂತಕ್ಕಂಥ ಪೂಜ್ಯ ಶ್ರೀಗಳು
ಈಗಾಗಲೇ ನಾವು ನಿನ್ನೆ 15ನೇ ತಾರೀಕಿಗೆ ನಾವು 25 ಮಹಿಳೆಯರಿಗೆ, ಸಾರ್ವಜನಿಕ ಮಹಿಳೆಯರಿಗೆ ಬ್ಯೂಟಿಷಿಯನ್ ತರಬೇತಿ ಕಾರ್ಯಾಗಾರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಉಚಿತವಾಗಿ ನೀಡ್ತಾ ಇದೆ. ಅದು ಕೂಡ ನಾವು ಇಂಟೆಲ್ ರೀಚ್ ಮತ್ತು ಐಆರ್ ಫೌಂಡೇಶನ್ ಟೆಕ್ನಾಲಜಿ ಬೆಂಗಳೂರು ಜೊತೆಗೆ ಟೈಅಪ್ ಮಾಡಿಕೊಂಡು ಅವ್ರ ಜೊತೆಗೆ ನಾವು 25 ಮಹಿಳೆಯರಿಗೆ ಉಚಿತವಾಗಿ 1 ತಿಂಗಳ ತರಬೇತಿ, ಬ್ಯೂಟಿಷಿಯನ್ ತರಬೇತಿ ನೀಡ್ತಾ ಇದ್ದೇವೆ. ಅದರ ಜೊತೆಗೆ 10,000 ರೂಪಾಯಿ ಮೌಲ್ಯದ ಕಿಟ್ ಅನ್ನು ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಮುಂದೆ ಅವರು ಕೂಡ ಹೇಳಿದ್ದಾರೆ ಮೊನ್ನೆ ದಿನ, ಇನ್ನೂ ನೀವು ಬೇಕಾದಷ್ಟು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನೀವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಮತ್ತು ಇದರಲ್ಲಿ ಕಲಾ ವಿಭಾಗ ಇದೆ, ವಾಣಿಜ್ಯ ವಿಭಾಗ ಇದೆ. ನಾವು 2 ವರ್ಷದ ಹಿಂದೆ ಪೂಜ್ಯ ಶ್ರೀಗಳಿಗೆ ಮನವಿ ಮಾಡಿಕೊಂಡಾಗ ಸ್ನಾತಕೋತ್ತರ ಕೇಂದ್ರ ಕೂಡ ನಾವು ತಂದಿದ್ದೇವೆ, ಎಂ ಕಾಮ್ ತಂದಿದ್ದೇವೆ. ಮತ್ತು ಈ ಸಾರಿ MA ಇನ್ ಇಂಗ್ಲೀಷು ಕೂಡ ತರುವವರಿದ್ದೇವೆ. ಹಾಗಾಗಿ ಸಾರ್ವಜನಿಕರು ನಾನು ಹೇಳೋದಿಷ್ಟೇ, ನಮ್ಮ ಸಂಸ್ಥೆಗೆ ಪ್ರಾರಂಭದಲ್ಲಿ LKG ಸೇರಿದ ಅಂದರೆ ವಿದ್ಯಾರ್ಥಿ PG ಮಾಡಿಕೊಂಡು ಜಾಬ್ ಕೂಡ ತೆಗೆದುಕೊಂಡು ಹೋಗುವಂಥ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು ಮತ್ತು ಪೂಜ್ಯ ಶ್ರೀಗಳ ಸಹಕಾರದಿಂದ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ಹಾಗಾಗಿ ಮತ್ತೊಮ್ಮೆ ತಮ್ಮ ಎಲ್ಲರ ಪರವಾಗಿ ಆಡಳಿತ ಮಂಡಳಿಯವರನ್ನ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸುತ್ತಾ ನಾನು ಈ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ನೀಡ್ತೇನೆ. ನಮಸ್ಕಾರ. ವಿದ್ಯಾರ್ಥಿಗಳು ಚಿಂತನೆ ಮಾಡ್ತಿರ್ತಾರ, ಆದ್ರೆ ಶಿಕ್ಷಣ ಮುಗಿದ ತಕ್ಷಣ ಉದ್ಯೋಗ ಸಿಗುತ್ತಂದ್ರೆ ಒಂದು ಮಕ್ಕಳಿಗೂ ಖುಷಿ, ನಿಮ್ಮನ್ನು ಓದಿಸ್ತಿಂತ ತಂದೆ ತಾಯಿ ಕೂಡ ಹೆಚ್ಚು ಖುಷಿ ಅಂತ ಪಡ್ತಾರೆ. ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಪಡ್ಕೋಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು, ಒಳ್ಳೆ ಉದ್ಯೋಗಸ್ಥರಾಗಬೇಕಂದ್ರೆ ತಂದೆ ತಾಯಿಗೆ ಬಹಳ ಆಸೆ ಇರುತ್ತೆ. ಶಿಕ್ಷಣ ಕೊಡದೆ ಹೊತ್ತು ಶಿಕ್ಷಣ ಕೊಡೋದು ದೊಡ್ಡ ಸವಾಲು ಆಗ್ಬಿಟ್ಟದು. ಯಾಕಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಬಂದ ಮೇಲೆ ಒಂದು ಶಿಕ್ಷಣ ಫೀಸು ಅವ್ರು ಮಾಡ್ತಕ್ಕಂಥ ಇವಕ್ಕೆಲ್ಲರೂ ಕೂಡ ವೆಚ್ಚಗಳು ಬಹಳಷ್ಟು ಆಗ್ಬಿಟ್ಟವು. ತಂದೆ ತಾಯಿಗಳ ಒಂದು ದೊಡ್ಡ ಹೊರೆ ಆಗ್ಬಿಟ್ಟದೆ. ಓದಿನ ಮತ್ತೆ ನೌಕರಿ ಸಿಗಲಿಲ್ಲ, ಅದೊಂದು ದೊಡ್ಡ ಚಿಂತೆ ಆಗಿರ್ತದೆ ತಂದೆ ತಾಯಿಗಳಿಗೆ. ಇವತ್ತು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದವರು ಶಿಕ್ಷಣ ಕೊಡೋದು ಕೆಲಸವನ್ನು ಕೊಡುವಂತ ಕೆಲಸವನ್ನ ಇವತ್ತು ಮಠದ ಮೂಲಕ ಆಗ್ತಾ ಇದೆ. ಇವತ್ತು ಮಠ ಬಹಳಷ್ಟು ಸಾಮಾಜಿಕ ಕೆಲಸವನ್ನು ಕೂಡ ಮಾಡ್ತಾ ಇದೆ. ITI ಇರ್ಬೋದು, ಟ್ರೈನಿಂಗ್ ಕೊಡೋದಿರ್ಬೋದು, ಇದನ್ನ ಶಿಕ್ಷಣ ಕ್ಷೇತ್ರ ಅವರು ಬಿಟ್ಟು ಕೂಡ 18 ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಎಲ್ಲ ತರದ ಶಿಕ್ಷಣ ಕೊಡುವಂತ ಕೆಲಸವನ್ನು ಕೂಡ ಮಠ ಮಾಡ್ತಾ ಇದೆ. ಅದರಲ್ಲಿ ಕೂಡ ಶ್ರೀಗಳ ದೊಡ್ಡ ಪಾತ್ರ ಇದೆ. ನನಗೆ ಬಹಳಷ್ಟು ಸಲ ಶ್ರೀಗಳ ಹತ್ರ ಬಂದಾಗ ಬರೇ ಇವತ್ತು ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರು. ನೀವು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಕೆಲಸವನ್ನು ಮಾಡ್ರಿ ಅಂತೇಳಿ ನಾನು ಶ್ರೀಗಳ ಮಠಕ್ಕೆ ಅಷ್ಟೇ ಭೇಟಿ ನೀಡಿದ್ದೆ. ಆದ್ರೆ ಈ ಶಿಕ್ಷಣ ಸಂಸ್ಥೆ ಬಂದು ಬಹಳಷ್ಟು ಖುಷಿ ಆಯ್ತು. ನಮ್ಮ ಪಕ್ಕದಲ್ಲೇ ಇದ್ರು ಕೂಡ ಇಂಥ ಶಿಕ್ಷಣ ಸಂಸ್ಥೆ ಇದೆ ಅಂತ ನಮಗೂ ಕೂಡ ನಾನು ಕೂಡ ಬಂದಿರಲಿಲ್ಲ, ಅನ್ಕೊಂಡಿರ್ಲಿಲ್ಲ. ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು 5,000 ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯ ಕಟ್ಟಂತ ಕೆಲಸವನ್ನ ಇವತ್ತು ಮಠದ ಮೂಲಕ ಈ ಶಿಕ್ಷಣ ಸಂಸ್ಥೆ ಮೂಲಕ ಆಗ್ತಾ ಇದೆ. ಅದಕ್ಕೆ ಎಲ್ಲ ಸಮಾಜದ ಎಲ್ಲ ಬಂಧುಗಳು ಸಹ ಇಂಥ ಅನೇಕ ಶಿಕ್ಷಣ ಸಂಸ್ಥೆಗಳು ಬೆಳೆದಾಗ ಸಮಾಜದಲ್ಲಿ ಒಂದು ಬಹಳಷ್ಟು ಜನ ಶ್ರೀಮಂತರದ ಬೆಂಗಳೂರಿಗೆ ಕಳಿಸ್ತಾರ, ಮಂಗಳೂರಿಗೆ ಕಳಿಸ್ತಾರ ಓದ್ಸಕ. ಆದ್ರೆ ನಮ್ಮ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕಂದ್ರೆ ಇಂಥ ಸಂಸ್ಥೆಗಳು ಬೆಳೆದಾಗ ಮಾತ್ರ ಒಳ್ಳೆ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತಾ. ಅದಕ್ಕೆ ಶ್ರೀಗಳು ಕೂಡ ನನಗೂ ಕೂಡ ಕೆಲವೊಂದು ಕೆಲಸಗಳನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ. ಶ್ರೀಗಳ ಆಶೀರ್ವಾದ ತಮ್ಮೆಲ್ಲರ ಸಹಕಾರ ಇರಲಿ. ನಾನು ಕೂಡ ನನ್ನನ್ನು ಏನ್ ಮಟ್ಟಕ್ಕೆ ಕೊಡಕ್ಕೆ ಶಿಕ್ಷಣ ಸಂಸ್ಥೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಆ ಕೆಲಸವನ್ನು ಕೂಡ ಮಾಡ್ತೇನೆ ಅಂತ ಜೊತೆಲಿ ಇವತ್ತು ಮಕ್ಕಳಲ್ಲಿ ಕೂಡ ಒಂದು ವಿನಂತಿಯನ್ನು ಮಾಡ್ತೀನಿ. ಇವತ್ತು ಹೆಂಗಾಗ್ಬಿಟ್ಟಂದ್ರೆ ತಂದೆ ತಾಯಿಗಳನ್ನು ಚೆನ್ನಾಗಿ ಓದಿಸ್ತಾರೆ, ತಂದೆ ತಾಯಿಗಳು ಓದಿಸ್ತಾರೆ, ನಿಮ್ಗೆಲ್ಲ ಖರ್ಚು ಕೊಡ್ತಾರ, ಮೊಬೈಲ್ ಕೊಡ್ತಾರ, ಮೊಬೈಲ್ ಕರೆನ್ಸಿ ಕೊಡ್ತಾರೆ. ಅದು ಇವತ್ತಿನ ದಿನ ಹಿಂಗಾಗಿತ್ತಂದ್ರೆ 60 ಕಂಪನಿಗಳು ಹೆಚ್ಚು ಕಂಪನಿಗಳು ಬಂದಿತ್ತು. ಆ 60 ಹೆಚ್ಚು ಕಂಪನಿಗಳು 5,000 ವಿದ್ಯಾರ್ಥಿಗಳು 5,000 ಹುಡುಗರು ಬೇಕಾಗಿತ್ತು ಅವರಿಗೆ. ಆದ್ರೆ ಒಂದು ನೋವಿನ ಸಂಖ್ಯೆ ಅಂದ್ರೆ ಅವತ್ತು ಅಪ್ಲಿಕೇಶನ್ ಬಂದದ್ದು 2,300 ಅಷ್ಟೇ ಬಂದಿತ್ತು. 2,300 ಜನ ಅಷ್ಟೇ ಬಂದಿದ್ರು. ಅಂದ್ರೆ ನಮ್ಮಲ್ಲಿ ಕೂಡ ಹುಡುಗರಲ್ಲಿ ಕೂಡ ಇವತ್ತು ಕೆಲಸ ಮಾಡ್ತಕ್ಕಂಥ ಮನೋಭಾವನೆ, ದುಡಿತಕ್ಕಂಥ ಮನೋಭಾವನೆ ಕಡಿಮೆ ಆಗ್ತಾ ಇದೆ. 5,000 ಜನನ ಕಂಪನಿಯವ್ರು ತಗೋತೀವಿ ಅಂದ್ರೆ ಬರೀ 2,300 ಜನ ಅಪ್ಲಿಕೇಶನ್ ಹಾಕ್ಯಾರ. ಅದ್ರಲ್ಲಿ ಹೋಗೋರು ಎಷ್ಟು ಜನ ಗೊತ್ತಿಲ್ಲ. ಅದ್ರ ಅಪ್ಲಿಕೇಶನ್ ಹಾಕಿದ್ದೆ 2,300 ಜನ. ಅದು ಇಷ್ಟೊಂದು ಜನ ಶಿಕ್ಷಣದಿಂದ ಸಾವಿರಾರು ಜನ ಇವತ್ತು ಹುಡುಗರು ನೀವು ಡಿಗ್ರಿ ಮುಗಿಸ್ತೀರಿ, ಇಂಜಿನಿಯರಿಂಗ್ ಮುಗಿಸ್ತೀರಿ, ಇಂಜಿನಿಯರಿಂಗ್ ಮುಗಿಸ್ತೀರಿ, ನೀವೆಲ್ಲ ಮುಗಿಸಿ ಹೊರಗಡೆ ಬಂದ್ರೆ ಸಹ ನೀವು ಕೆಲಸ ಕೊಡ್ತೀವಿ ಅಂತ ಕಂಪನಿಯವ್ರು ಬಂದ್ರೆ
ಬರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಕಷ್ಟಪಡ್ತಕ್ಕಂಥ ಮನೋಭಾವನೆ ಕಡಿಮೆ ಆಗ್ತಾ ಇದೆ. ನಿಮ್ಮ ತಂದೆ ತಾಯಿ ನೀವು ಕಷ್ಟಪಟ್ಟು ಓದಿಸಿರ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ನೌಕರಿ ಮಾಡ್ಲಿ, ಸ್ವಂತ ಕಾಲ ಮೇಲೆ ನಿಂತಿರ್ಲಿ ಅನ್ನೋ ಒಂದು ಅವರು ಕೂಡ ಕನಸು ಕಟ್ಕೊಂಡಿರ್ತಾರ. ನೀವು ಕೂಡ ಅವ್ರ ತಂದೆ ತಾಯಿ ಆಸೆಯಿಂದ ಕೆಲಸ ಮಾಡೋಂಥ ಮನೋಭಾವನೆಯನ್ನ, ಕಷ್ಟಪಡೋಂಥ ಮನೋಭಾವನೆ ಬೆಳೆಸ್ಕೊಂಡ್ರೆ ನಿಮ್ಮ ಕುಟುಂಬಕ್ಕೂ ನಿಮ್ಮ ತಂದೆ ತಾಯಿಗೂ ಈ ದೇಶಕ್ಕೂ ಕೂಡ ನೀವು ಒಂದು ಒಳ್ಳೆ ಕೆಲಸ ಮಾಡಿದಾಗಿರುತ್ತೆ. ಆ ರೀತಿ ಆ ವಿಷಯ ತಾವೆಲ್ಲರೂ ಕೂಡ ಒಂದು ಕೆಲಸ ಮಾಡೋ ಮನೋಭಾವ ಕೂಡ ಬೆಳೆಸ್ಕೊಂಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಗಂಗಾವತಿಯಲ್ಲಿ ಸೇವೆಯ ದೃಷ್ಟಿಯಿಂದ ಸ್ಥಾಪಿತವಾದಂತಹ ಮೊದಲನೇ ಸಂಸ್ಥೆ ಇದು. ಖಾಸಗಿ ಸಂಸ್ಥೆ, ಖಾಸಗಿ ಶಿಕ್ಷಣ ಸಂಸ್ಥೆ ಗಂಗಾವತಿಯಲ್ಲಿ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಮೊದಲನೇ ಗಂಗಾವತಿ. ಆ ನಂತರ ಬಂದಿದ್ದಾರೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸೇವೆಯನ್ನೇ ಕಮರ್ಷಿಯಲ್ ಅಲ್ಲ, ನಾವೆಂದೂ ವಾಣಿಜ್ಯ ದೃಷ್ಟಿಯಿಂದ ಏನಿಲ್ಲ ಶಿಕ್ಷಣವನ್ನು ನೋಡಿಲ್ಲ ನಮ್ಮ ಸಂಘ. ಇವತ್ತು ಏನು ಕಟ್ಟಡಗಳು ಆಗ್ಯಾವ, ಆ ಕಟ್ಟಡಗಳಲ್ಲಿ ಬಹಳ ಮಂದಿ ಏನಿದ್ದಲ್ಲ ದಾನಿಗಳು ಕಟ್ಟಿಸಿಕೊಟ್ಟದ್ದು ಕಟ್ಟಡಗಳು ಇದಾವೆ. ದಾನದ ಮೇಲೆ ಈ ನಮ್ಮ ಈ ಏರಿಯಾಕ್ಕೆ ದಾನ ಕೊಟ್ಟದ್ದೇ ನಮ್ಮ ಮಠ. ಈ ಮೊದಲು ಕೊಟ್ಟದ್ದು 8 ಎಕರೆ ಏನಿದ್ದಲ್ಲ ದೊಡ್ಡ ತಾತ್ಮರಲ್ಲಿ, ಅಥವಾ ಇವ್ರಿಂದ ವುಮೆನ್ಸ್ ಕಾಲೇಜಿನ ಸಲುವಾಗಿ ಏನಿದ್ದಲ್ಲ ಮತ್ತೆ ಕೊಟ್ಟದ್ದು 5 ಎಕರೆ ಇರಲಿ, ಇವೆಲ್ಲ ಕೂಡ ಮಠದ ದಾನ. ಆಮೇಲೆ ಬಿಲ್ಡಿಂಗ್ ಕಟ್ಟಿದವರು ಕೂಡ ದಾನಿಗಳು ಕಟ್ಟ್ಯಾರ. ಹೀಗೆ ದಾನದ ಮೇಲೆ ನಡೆದಂತಹ ಸಂಸ್ಥೆ ವಾಣಿಜ್ಯ ದೃಷ್ಟಿಯಿಂದ, ಲಾಭ ದೃಷ್ಟಿಯಿಂದ ನಮ್ಮ ಹುಡುಗರ ಕೈಲಿಂದ ನಾವೆಂದೂ ಫೀಸ್ ತಗೊಂಡಿಲ್ಲ. ಆದ ಕಾರಣ ನಾವೇನಾದ್ರೂ ಇದ್ನವ್ರಿಗೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ದೃಷ್ಟಿ ನಿಮ್ಮ ಯಾವಾಗಲೂ ಏನೈತಲ್ಲ ಯಾವ ಸೇವಾ ದೃಷ್ಟಿಯಿಂದ ಸಂಸ್ಥೆಗಳು ಏನು ಬೆಳೀತಾ ಇದ್ದಾವೆ ಅವಕ್ಕೆ ನೀವು ಗಮನ ಕೊಡಿ. ಯಾಕಂದ್ರೆ ಅವರಿಗೆ ನೀವು ಬೆನ್ನೆಲುಬಾಗಿ ನಿಂತರೆ ನಮ್ಮ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀಲಿಕ್ಕೆ ಆಗ್ತದೆ. ಈಗ ನಮಗೆ ಬೇಕಾದಂತ ಕಂಪ್ಯೂಟರ್ಗಳು ಎಷ್ಟೋ ಬೇಕಲ್ಲ, ಕಂಪ್ಯೂಟರ್ಗಳು ಬೇಕಾಗ್ತವೆ, ಎಷ್ಟೋ ಬೇಕಲ್ಲ ಸೆಟ್ಸ್ ಬೇಕಾಗ್ತವೆ ಶಿಕ್ಷಣ ಕೊಡ್ಲಿಕ್ಕೆ, ಕಟ್ಟಡಗಳು ಇದಿರ್ತವೆ. ನೀವೇನಾದ್ರೂ ನಮ್ದು ಒಂದ್ಸಲ ನಾನು ನಿಮಗಿನ್ನ ಹೇಳ್ಬೇಕಂತಂದ್ರೆ ಇದನ್ನ ಒಂದ್ ಸ್ವಲ್ಪ ನೀವು ಈ ಅಡಾಪ್ಟ್ ಮಾಡ್ಕೊಂತಾರಲ್ಲ, ಯಾರಾದ್ರೂ ಮಕ್ಕಳನ್ನ ಎಜುಕೇಶನ್ ಈಗ ಸ್ವಲ್ಪ ಬಡ ಹುಡುಗರಿಂದ ಅಡಾಪ್ಟ್ ಮಾಡ್ಕೊಂತಾರಲ್ಲ, ನಾ ಬಡವರು ಅಂತಲ್ಲ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಶಿಕ್ಷಣ ಪ್ರಿಯರು ಕೊಡ್ತಕ್ಕಂಥ ಸೇವಾ ಮನೋಭಾವ ಇರ್ತಕ್ಕಂಥ ಈ ಸಂಸ್ಥೆಯನ್ನ ನಿಮ್ಮ MBA ದೃಷ್ಟಿಯಲ್ಲಿ ಏನಿತ್ತಲ್ಲ ಅಡಾಪ್ಟ್ ಮಾಡಿಕೊಂಡ್ರಿ. ಇದಕ್ಕೆ ಏನು ಸವಲತ್ತು ನಿಮ್ಮ ಕಡೆಯಿಂದ ಏನಿತ್ತಲ್ಲ ಏನೇನು ಸವಲತ್ತುಗಳು ಕೊಡಿಸ್ಲಿಕ್ಕೆ ಸಾಧ್ಯ ಐತಿ ಅಂತ ಸವಲತ್ತು ನಮ್ಮ ಸಂಸ್ಥೆಗೆ ಕೊಡಿಸ್ರಿ ಅಂತಕ್ಕಂಥ ಮಾತನ್ನ ನಿಮ್ಗೆ ಹೇಳ್ತಾ, ಮತ್ತೊಮ್ಮೆ ಏನಿತ್ತಲ್ಲ ನಿಮ್ಮ ಒಂದು ಈ ಲೋಕಸಭಾ ಸದಸ್ಯತ್ವದ ಅವಧಿಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಏನಿತ್ತಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಏನಿತ್ತಲ್ಲ ನಿಮ್ಮ ಕೆಲಸಗಳು ಸಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ದು ಯಾಕಂದ್ರೆ ವಂಶಪಾರಂಪರ್ಯವಾಗಿ ರಾಜಕೀಯ ಮಾಡಿದ್ದು ನಿಮ್ಮ ತಂದೆಯವರಿಗೆ ಹೇಳಲು ನಮಗೆ ಗೊತ್ತಿದ್ದದ್ದು ರೀತಿ, ಅದಕ್ಕೆ ನಿಮ್ಮ ತಮ್ಮ ಇರ್ಬೋದು, ನೀವಿರ್ಬೋದು, ಎಲ್ಲರೂ ಕೂಡ ಒಂದು ರಾಜಕೀಯದಲ್ಲಿ ಮುಂದಿದ್ದೀರಿ. ನೀವೆಲ್ಲರೂ ಕೂಡ ಈಗ ನಮ್ಮ ರಾಜ್ಯದಲ್ಲಿ ಅನುಕೂಲ ವಾತಾವರಣದಲ್ಲಿ ಇರೋದ್ರಿಂದ ನಮ್ಮ ಸಂಸ್ಥೆಗೆ ನಿಮ್ಮಿಂದ ಹೆಚ್ಚು ನೆರವು ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಇರಲಿ ಅಂತಕ್ಕಂಥ ಮಾತು ಮತ್ತೊಮ್ಮೆ ನೀವು ಹೇಳಿ ನನ್ನ ಮಾತು. ಉದ್ದೇಶ ನಿಮಗೆಲ್ಲ ಗೊತ್ತಿದೆ, ಇಲ್ಲಿವರೆಗೆ ಹೇಳಿದ್ರು. ಬಹುಶಃ ನಮ್ಮ ಸಂಸ್ಥೆ ನಾವೇನು ಮಾಡ್ತಾ ಇದ್ದೇವೆ ಅಂತಂದ್ರೆ ಒಂದೇ ಘೋಷ ಏನಂತಂದ್ರೆ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ನಡೆ ಉದ್ಯೋಗದ ಕಡೆ. ಈಗ ನಾವು ಇಂದ ಹಿಡಿದಿದ್ದೇವೆ. ಯಾಕಂದ್ರೆ ಮಕ್ಕಳು ಬರೀ ಓದಿ ಮನೆಗೆ ಹೋಗುದಲ್ಲ, ಸಾಧ್ಯ ಆದರೆ ಅವರ ಗುಣಮಟ್ಟ, ಅವರ ಒಂದು ಶಿಕ್ಷಣದ ಒಂದು ವ್ಯವಸ್ಥೆ ಅದೆಲ್ಲ ನೋಡಿ ಅವ್ರ ನೌಕರಿ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಅನೇಕ ಸುಮ್ಮನೆ ಈಗಾಗಲೇ ತಾತ್ಕಾಲಿಕವಾಗಿ ಒಂದೆಂಟು ಜನರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಇನ್ನೂ ಬಹಳ ಜನ ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ ತಗೋತಿದ್ದಾರೆ. ಅದ್ರ ಜೊತೆಗೆ ನಾನಿಲ್ಲ ದೇಶಪಾಂಡೆ ಸ್ಕಿಲ್ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಇವತ್ತು ಸುಮಾರು 150 ಜನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ BA BCom ಕಲ್ತಿರ್ತಕ್ಕಂಥವ್ರು ಸಿಲೆಕ್ಷನ್ ಆಗಿ ಹೋಗಿದ್ದಾರೆ. ಕೊನೆಯ ಸಂಬಳ 9,75,000 ರೂಪಾಯಿ ಒಬ್ಬ ಮನ್ಮನೆ ಆಯ್ಕೆ ಆಗಿದ್ದಾರೆ. ಇನ್ನು BCom ಅವ್ರ ಎಕ್ಸಾಮ್ ಬಂದಿಲ್ಲ. ಇದು ಏನು ಅಂತಂದ್ರೆ ನಮ್ಗೆ ಉದ್ದೇಶ ಒಂದೇ, ಎಲ್ಲ ನಮ್ಮ ಆಡಳಿತ ಮಂಡಳಿ ಉದ್ದೇಶ ಇದೆ. ಏನು ಬಂದಿರ್ತಕ್ಕಂಥ ಮಕ್ಕಳು ಬರೀ ಕಾರ್ಕೊಂಡ್ರೆ ಹೊರಗೆ ಹೋಗಬಾರ್ದು, ಏನಾದ್ರು ಒಂದು ಉದ್ಯೋಗ ತೆಗೆದುಕೊಂಡೇ ಹೊರಗೆ ಹೋಗಬೇಕು. ಬರೀ ನಿರುದ್ಯೋಗರಾಗಿ ಸರ್ಟಿಫಿಕೇಟ್ ತಗೊಂಡ್ರೆ ಉಪಯೋಗ ಆಗುವುದಿಲ್ಲ ಅನ್ನುವ ದೃಷ್ಟಿಯಿಂದ ಇವತ್ತು ಬೃಹತ್ ಉದ್ಯೋಗ ಮೇಳವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮಗೆ ಇವತ್ತು ಉದ್ಯೋಗ ವಿನಿಮಯ ಕೇಂದ್ರದ ಕೊಪ್ಪಳದವರು ಬಹಳ ಸಹಕಾರಿಯಾಗಿ ಇನ್ನೂ ಅನೇಕ ಸಂಸ್ಥೆಯವರು ಬಹಳ ಇದಕ್ಕೆ ಬಂದು ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೀವೆಲ್ಲ ನೋಡ್ತೀರಿ. ಈ ಒಂದು ಸಂಸ್ಥೆ ಇವತ್ತು ಗಂಗಾವತಿ, ಯಾಕಂದ್ರೆ ನಮ್ದು ಹಿಂದುಳಿದ ಪ್ರದೇಶದಲ್ಲಿ ಬಹಳ ದಿನಗಳ 60ನೇ ಇಸ್ವಿ 65ನೇ ಇಸ್ವಿಯೊಳಗೆ ಅನೇಕ ಜನ ಹಿರಿಯರು ನಮ್ಮ ಹಿಂದಿನ ಪೂಜೆ ಲಿಂಗೈಕ್ಯ ಜನ್ಮಸ್ಥಾನಗಳು ಈ ಸಂಸ್ಥೆಯನ್ನು ಹುಟ್ಟು ಹಾಕಿ ಇವತ್ತು ಈ ರೀತಿ ಒಳಗೆ ಬೆಳೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ.
ಇವತ್ತು ಈ ಬಹುಶಃ ನೋಡಿರಿ, ಇವತ್ತು ಒಂದೊಂದು ಇಂಚು ಒಂದೊಂದು ಗೇನು 1 ಲಕ್ಷ ಬಾಳ್ತಕ್ಕಂಥ ಈ ಜಾಗೆ, ಇವತ್ತು 15 ಎಕರೆ ಜಾಗೆ ಕೆಳಮಟ್ಟದ ಆಸ್ತಿ, ಇದು ಶಿಕ್ಷಣಕ್ಕಾಗಿ ಮೀಸಲಾಗಿದೆ. ಇನ್ನೂ ನಾವು ಏನು ಮಾಡೋಕ್ಕೂ ಸಾಧ್ಯವಿದೆ. ಶಿಕ್ಷಣಕ್ಕೆ ಬಡ ಮಕ್ಕಳಿಗೆ, ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅದನ್ನು ಉಪಯೋಗ ತೆಗೆದುಕೊಳ್ಳುವುದು ಬಹುಶಃ ಜನರಿಗೆ ಬಿಟ್ಟಿದ್ದಂತ ತಿಳ್ಕೊಂಡು ಹೇಳಿ ರಾಜಶೇಖರ್ ಹಿಟ್ನಾಳು, ಯಾಕಂದ್ರೆ ಅವ್ರ ತಂದೆಯವರು ಬಸವಣ್ಣನವರು, ನಾವು ಬಹಳ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೀವಿ. ಇವತ್ತು ಇಲ್ಲಿ ಬೇವನಹಳ್ಳಿ ಅಂತ ಬರ್ತೈತಿ, ಇನ್ನೂ ಅನೇಕ ಕಾರ್ಯಗಳು. ಹಿಟ್ನಾಳಕ್ಕೂ ನಾನು 2-3 ಕಾರ್ಯಕ್ರಮಕ್ಕೆ ಹೋಗಿನಿ. ಬಹಳ ಆತ್ಮೀಯರು ನನಗೆ ಇವ್ರ ತಂದೆಯವರು. ನಂತರದಲ್ಲಿ ಇವರು ರಾಘವೇಂದ್ರವರು ಅನೇಕ ರಾಜಕೀಯ ವ್ಯವಸ್ಥೆ ಒಳಗೆ ಇವತ್ತು ಮುಂಚೂಣಿಯಲ್ಲಿ ಇದ್ದಾರೆ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಒಂದೇ ಮಾತಾಡಿದ್ರೆ, ಇಲ್ಲಿ ಸರ್ ನೀವು ಬಂದು ನಮ್ಮ ವಿದ್ಯಾರ್ಥಿಗಳು ನೋಡಿ, ಯಾಕಂದ್ರೆ ಸಂಸ್ಥೆ ನೋಡಿದ್ದಿಲ್ಲ, ಮಠಕ್ಕೆ ಬಂದಿದ್ರು, ಮಠದಲ್ಲಿ ಪ್ರಸಾದಗಳನ್ನು ಹೋಗಿರ್ತಾರೆ, ಆದರೆ ಸಂಸ್ಥೆಗೆ ಬಂದಿದ್ದಿಲ್ಲ, ಬನ್ನಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಒಂದೇ ಗೋಷ್ಠಿ ಮಾಡಿದ್ರು. ಈ ಬಹಳ ಕತ್ಲಾಗ್ತಾ ಇದೆ, ಒಂದು ಹೈಮಸ್ ಲೈಟ್ ಈ ತಿಂಗಳದೊಳಗೆ ನಾ ಹಾಕಿಸ್ಕೊಡ್ತೀನಿ ಅಂತಾರೆ. ಬೆಳಕಿನ ಮಕ್ಕಳು ಓಡಾಡಲಿ ಅಂತ ತಿಳ್ಕೊಂಡು ಒಂದು ಭಾವನೆಯಿಂದ ಅದನ್ನು ಮಾಡಿದ್ದಾರೆ. ಇನ್ನೂ ಅನೇಕ ಸಂಸ್ಥೆಗಳು ನಾವು ಯಾವುದೂ ಲಾಭದಾಯಕವಾಗಿರ್ತಕ್ಕಂಥ ಸಂಸ್ಥೆ ತೆಗೆದಿಲ್ಲ. ಮಕ್ಕಳು ಎಷ್ಟು ಕೊಡ್ತಾರ ಅಷ್ಟೇ ಫೀಸಿನಲ್ಲಿ ಸರ್ಕಾರ ಏನು ನಿಗದಿ ಮಾಡ್ತಾ ಇದೆ ಅಷ್ಟೇ ಫೀಸಿನೊಳಗೆ ನಾವು ಇವತ್ತು ಸಂಸ್ಥೆ ನಡೆಸ್ತಾ ಇದ್ದೇವೆ. ಪ್ರತಿ ತಿಂಗಳ ಇವತ್ತು ಅನುದಾನಿತ ಕೆಲವು ಸಂಸ್ಥೆಗಳಿದ್ದಾವೆ, ಅನುದಾನ ರಹಿತ ಸಂಸ್ಥೆಗಳು ಸುಮಾರು 10-12 ಲಕ್ಷ ರೂಪಾಯಿ ಪ್ರತಿ ತಿಂಗಳ ನಾವು ಪಗಾರ ಮಾಡ್ತಾ ಇದ್ದೇವೆ ಸಿಬ್ಬಂದಿ ವರ್ಗಕ್ಕೆ. ಇದೆಲ್ಲ ಬಹುಶಃ ಬಹಳ ತೊಂದರೆ ಅಂತ ಅನ್ಸಂಗಿಲ್ಲ. ಕಡೆ ಮಕ್ಕಳು ಹೇಗೆ ಕೊಟ್ಟಿರ್ತಾರ ಆ ಫೀಸಿನೊಳಗೆ ನಾವು ಕರೆಕ್ಷನ್ ಮಾಡಿ ನಾವು ಕ್ರೋಢೀಕರಿಸಿ ಇವತ್ತೆಲ್ಲ ಇಲ್ಲಿ ಶಿಕ್ಷಕರಿಗೆ ನಾವು ಸಂಬಳವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಯಾವುದೇ ಕೆಲಸ ಇರಲಿ, ಈ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ಇಲ್ಲಿ ನಿಜವಾಗಿ ಬಡ ಮಕ್ಕಳು ಓದಲಿಕ್ಕೆ ಅವಕಾಶ, ಬಂದು ಈ ಸಂಸ್ಥೆಯಲ್ಲಿ ಓದಿ ಒಂದೇ ಒಳ್ಳೆಯ ನೌಕರಿ ತೆಗೆದುಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಈ ಜನರಿಗೆ ಬರಲಿ ಅಂತ ಹೇಳಿ